ಹೆಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ ಸೆಕೆಂಡ್ PUC ಆರ್ಟ್ಸ್ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಹಿಸ್ಟ್ರಿ ಮತ್ತು ಜಾಗ್ರಫಿ ಬ್ಲೂ ಪ್ರಿಂಟ್ ಆ್ಯಂಡ್ ದೆನ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಚಾಪ್ಟರ್ ವೈಸು ಅದನ್ನು ಡೀಟೇಲ್ ಆಗಿ ನೋಡಿ ಅಂತ ಹೇಳ್ತಾ, ಸೆಕೆಂಡ್ PUC ಆರ್ಟ್ಸ್ ಸ್ಟೂಡೆಂಟ್ ಪರೀಕ್ಷೆಗೆ ಯಾವ ಅಧ್ಯಾಯವನ್ನು ಓದಬೇಕು, ಪೂರ್ಣ ಚಾಪ್ಟರ್ ವೈಸ್ ವೇಟೇಜ್ ಯಾವ ರೀತಿ ಇರ್ತದೆ ಅನ್ನೋದನ್ನು, ಯಾವ ಅಧ್ಯಾಯವನ್ನು ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಸ್ಟ್ರಿ ಬ್ಲೂ ಪ್ರಿಂಟ್ ಇದೆ, ಇಲ್ಲಿ ಜಾಗ್ರಫಿ ಬ್ಲೂ ಪ್ರಿಂಟ್ ಇದೆ. ನೀವು ನೋಡಬಹುದು. ವೆರಿ ಶಾರ್ಟ್ ಆನ್ಸರ್ 1 into 10 ಬರ್ತವೆ. ವೆರಿ ಶಾರ್ಟ್ ಆನ್ಸರ್ ಇಲ್ಲಿ ಕೂಡ 10 ಬರ್ತವೆ. ಶಾರ್ಟ್ ಆ್ಯಂಡ್ 2 ಮಾರ್ಕ್ಸಿನೂ 10 ಬರ್ತವೆ. ಇಲ್ಲಿ 2 ಮಾರ್ಕ್ಸಿನೂ 10 ಬರ್ತವೆ. 5 ಮಾರ್ಕ್ಸಿನೂ ಇಲ್ಲಿ 6 ಕಾಣ್ತೀವಿ ನಾವು. 5 ಮಾರ್ಕ್ಸ್ ಇಲ್ಲಿ. ಓಕೆ, ದಿಸ್ ಈಸ್ ದ ಬ್ಲೂ ಪ್ರಿಂಟ್. ಓಕೆ, ಇಲ್ಲಿ ಜಿಯೋಗ್ರಫಿಯಲ್ಲಿ ಏನು ಬರ್ತದೆ ಅಂದರೆ ನಕ್ಷೆಯನ್ನು ಕೇಳ್ತಾರೆ, ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್, ಇತಿಹಾಸದ ಅಧ್ಯಾಯವಾರು ಮಹತ್ವವನ್ನು ನೋಡೋಣ. ಇಲ್ಲಿ ಹೆಚ್ಚು ಅಂಕಗಳಿಗೆ 8ರಿಂದ 10 ಅಂಕಗಳಿಗೆ ಕೇಳುವಂಥದ್ದು ಭಾರತೀಯ ರಾಷ್ಟ್ರೀಯ ಚಳವಳಿ, ಫ್ರೆಂಚ್ ಕ್ರಾಂತಿ, ಪ್ರಥಮ ಮತ್ತು ದ್ವಿತೀಯ ವಿಶ್ವಯುದ್ಧಗಳು, ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಇದು 8ರಿಂದ 10 ಅಂಕಗಳಿಗೆ ಕೇಳ್ತಾರೆ. ಮಧ್ಯಮ ಅಂಕಗಳಲ್ಲಿ ಕೇಳುವ ಪ್ರಶ್ನೆಗಳು 5ರಿಂದ 6 ಅಂಕಗಳಿಗೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ರಷ್ಯನ್ ಕ್ರಾಂತಿ. ಇದು 5ರಿಂದ 6 ಅಂಕಗಳಿಗೆ ಬರುವಂಥದ್ದು. ಕಡಿಮೆ ಅಂಕಗಳಲ್ಲಿ ಕೇಳಬೇಕಪ್ಪ ಅಂತಂದರೆ 2ರಿಂದ 4 ಅಂಕಗಳಿಗೆ ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಇತಿಹಾಸದ ಮೂಲಗಳನ್ನು ಕೇಳ್ತಾರೆ. ಹೌದಾ. ನೆಕ್ಸ್ಟ್ ಜಿಯೋಗ್ರಫಿಯಲ್ಲಿ ಕೇಳಬೇಕಪ್ಪ ಅಂತಂದರೆ ಹೆಚ್ಚು ಅಂಕಗಳಲ್ಲಿ ಬರುವುದು ನಕ್ಷೆ ಸಹಿತ ಭಾರತದ ಭೌತಿಕ ವಿಭಾಗಗಳನ್ನು ಕೇಳ್ತಾರೆ. ಭಾರತದ ಮಾನ್ಸೂನ್ ಮತ್ತು ಹವಾಮಾನ ಬಗ್ಗೆ ಬರ್ತದೆ. ಭಾರತದ ಮಣ್ಣುಗಳ ಬಗ್ಗೆ ಪ್ರಶ್ನೆಗಳು ಇಲ್ಲಿ ಕೇಳ್ತಾರೆ. ಇದು ಬಿಟ್ಬಿಟ್ರೆ ಮಧ್ಯಮ ಅಂಕಗಳಲ್ಲಿ ಕೇಳುವ ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂತಂದರೆ ಜನಸಂಖ್ಯೆ ಮತ್ತು ವಲಸೆ 5ರಿಂದ 6 ಅಂಕಗಳಿಗೆ, ಭಾರತದ ಕೃಷಿ ಬಗ್ಗೆ 6 ಅಂಕಗಳಿಗೆ ಬರ್ತದೆ. ಭಾರತ ಕೈಗಾರಿಕೆಗಳಿಗೆ 6 ಅಂಕಗಳಲ್ಲಿ ಕೇಳ್ತಾರೆ. ಕಡಿಮೆ ಅಂಕದ ಪ್ರಶ್ನೆಗಳು ಪ್ರಾಕೃತಿಕ ಸಂಪನ್ಮೂಲಗಳು 3ರಿಂದ 4 ಅಂಕಗಳು, ಸಾರಿಗೆ ಮತ್ತು ಸಂವಹನ 3ರಿಂದ 4 ಅಂಕಗಳು, ನಕ್ಷೆ ಕಾರ್ಯ ಕಡ್ಡಾಯ 20 ಅಂಕಗಳಿಗೆ ನಕ್ಷೆಯನ್ನು ಇಲ್ಲಿ ಕೇಳ್ತಾರೆ ಜಿಯೋಗ್ರಫಿಯಲ್ಲಿ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಇಂಪಾರ್ಟೆಂಟ್ ಕೊಟ್ಟಿರುವಂಥ ಲೆಸನ್ಗಳನ್ನು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಟ್ಟು ನೋಟ್ಸನ್ನು ರೆಡಿ ಮಾಡಿಕೊಂಡು ಇದರ ಬಗ್ಗೆ ಅಭ್ಯಾಸವನ್ನು ಮಾಡಬೇಕು. ಈ ರೀತಿ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಸೆಕೆಂಡ್ PU ಅಲ್ಲಿ ನೀವೇನು ಮಾಡ್ತೀರಿ, ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡು ನೀವು ಮುಂದಿನ ದಾರಿಯಲ್ಲಿ ನಡೀತೀರಿ. ಹೌದಾ. ಸೊ ಇದು ನನ್ನ ಓಲ್ಡ್ ಕ್ವಶನ್ ಪೇಪರ್ಗಳಿಂದ ತೆಗೆರುವಂಥ ಅನಾಲಿಸಿಸು. ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.